ನಂಗೆ ಗಾಡಿ ಓಡ್ಸೋಕಾಯ್ತು, ನಿದ್ದೆ ಬರ್ತದೆ, ನಾನು ಸಿಗರೇಟ್ ಹೊಡೆದ್ರೆ ಸರಿಯಾಗದು. ಕ್ಲಾಸ್ ಲೈಟ್ಸ್ ಅದು ನಿನ್ನ ಟಗರು ಪುಟ್ಟಿ ಅಂತ ಕಟ್ಟಿದ್ದೆ ವಿಜಿ. ಗೈಸ್ ಎಲ್ಲರೂ ತಮ್ಮ ಹುಡುಗಿಗೆ ಮಲ್ಲಿಗೆ ಹೂ ಮುಡ್ಸಿದ್ರೆ ನಾನು ನಮ್ಮ ಅಮ್ಮಂಗೆ ಮುಡಿಸ್ತೀನಿ. ಅಪ್ಪ ಅಪ್ಪ ಪ್ಲೀಸ್ ಇದೊಂದ್ಸತಿ ಮುಡ್ಸಪ್ಪ ಅಪ್ಪ, ನಂಗೋಸ್ಕರ ಡ್ಯಾಡಿ. ನಮ್ಮೂರೇ ನಮ್ಗೆ ಮೇಲು, ಕೈಲಾಸು ಕಂಡ ನಮ್ಗೆ ವೈಕುಂಠ ಯಾಕೆ ಬೇಕು. ಸರದಣ್ಣ ಅನ್ನತ್ತೆ ಒಂದ್ಸತಿ. ನೀ ಫೋಟೋ ತಗೋತಿದ್ರೆ ನಿಮ್ಮ ಅಪ್ಪ ಯಾವ್ದೋ ಫಿಗರ್ಗೆ ಫೋಟೋ ಕಳಿಸ್ತಾ ಇದೆ ನೋಡ್ಲ ಅಂತ ಕಣಪ್ಪ ವಿಜಿ. ಗೈಸ್ ಬೆಳಗಿನ ಜಾವ ತಿಂಡಿ ಮಾಡಕ್ ಬಂದವಿ ನಾನು ವಿಜಿನುವೆ. ಲೇ ಡೊಂಗಿ ಅಯ್ಯಮ್ಮದಾವೆ ಗೈಸ್. ಇವಾಗ ರೂಮಿಂದ ಚೆಕ್ಔಟ್ ಆಯ್ತಾವೆ ಎಲ್ಲ ಗೈಸ್. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ. ಹಿಂಗೆ ನೋಡಿ ನಮ್ಮ ಸೈನ್ಯ ಬರ್ತದೆ, ನಮ್ಮ ಫ್ಯಾಮಿಲಿ. ಇವತ್ತು ಬೆಳಗಿನ ಜಾವದ ಇವತ್ತಿನ ವಿಡಿಯೋನ ಮಂಗಳೂರಿಂದ ಸ್ಟಾರ್ಟ್ ಮಾಡ್ತಾವೆ. ಇವಾಗ ಉಡುಪಿಗೆ ಹೋಯ್ತಾವೆ ನಾವು. ಉಡುಪಿ ಶ್ರೀಕೃಷ್ಣನ್ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮಲ್ಪೆ ಬೀಚು ಹೋಗ್ಬೇಕು ಅಂತ ಪ್ಲ್ಯಾನ್ ಆಗ್ತಾವೆ. ಇವ್ರಿಗೆ ಯಾರಿಗೂ ಬೀಚ್ ಇಷ್ಟ ಇಲ್ಲ, ನಾನು ಹೋಗಿ ಕರ್ಕೋಗಮ್ಮ ಅಂತವ್, ನೀವು ಬೀಚ್ ತೋರ್ಸೋಣ ಅಂತ ಅಂದ್ಬಿಟ್ಟು ನೋಡೋ ಏನಾಯ್ತದೆ ಅಂದ್ಬಿಟ್ಟು ಬನ್ನಿ ಇವಾಗ ನಮ್ಮ ಕರಿನ ಎತ್ಕೊಂಡು ಹೊಡುವ. ಗೈಸ್ ಯಾರೋ ಒಬ್ರು ಕಾರ್ ಪಂಚರ್ ಆಗೈತೆ ಅಂತ ಹೇಳ್ಕೋದ್ರು. ಏರ್ ಇಳ್ದೈತೆ. ಸುಟ್ಟೈತಿದ್ದ ಇಲ್ಲಿ ತಿಕ್ಕ ಮಾಡ್ಕೊಳ್ಳ. ಗೈಸ್ ಇವಾಗ ಏರ್ ಹಾಕಿಸ್ತವನೆ. ಎಲ್ರಿಗೂ ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣ ದೇವರಿಗೆ ಸ್ವಾಗತ ಸುಸ್ವಾಗತ. ಗೈಸ್ ದೇವಸ್ಥಾನ ನೋಡಿ, ಉಡುಪಿಯ ಕೃಷ್ಣನ ಕಂಡೀರ ಅಷ್ಟು ದೊಡ್ಡದಾಗದೆ. ಮಿಸ್ಟರ್ ವಿಜಯ್, ನೀವು ಎಷ್ಟು ಸಲ ಬಂದಿದ್ದೀರ ಉಡುಪಿಗೆ? ಕರೆಕ್ಟಾಗಿಲ್ಲ ನನ್ನ ಮಗನೇ. 3 ಸಲ ಆಗಿರ್ಬೋದು. 3 ಸತಿ ಬಂದಿದೆ. 3 ಸತಿಯಾ? ಶಬರಿಮಲೆಗೆ ಹೋದಾಗ 2 ಸಲ. ನನ್ನ ಮಿಸ್ಸಸ್ಗೆ ನೆಗಡಿ ಆಗ್ಬಿಟ್ಟದೆ, ಫುಲ್ ಜಾಸ್ತಿ ಜೋರು ನೆಗಡಿ ಆಗ್ಬಿಟ್ಟದೆ. ಉಳ್ಕೊಂಬೋದು ಜಲ್ದಿ ಎತ್ಕ ಕರ್ಕೋಬೇಕಾ ಅತ್ತೆ ಹುಸಿ ಎತ್ಕ ಕರ್ಕೋಗೋ ಗಂಡ. ಕಮ್ಮಿ ಇದೆಯಾ ನೀನು ಎತ್ತಕ್ಕಾಗಲ್ವಾ ವೈದನ? ನಾನು ನಂತಾಗ ಬರಲ್ವಲ್ಲ, ಭಯ ಪಡ್ತೇನೆ ನಂತಾಗ ಬರೋಕೆ. ನಮ್ಮ ಸಸಿಕಲಂಗೆ ವರ್ಷ ಬಳ್ಳಾಳಿ ಅವಳ ಕೈಲಿ. ಬಳ್ಳಾಳಿ ಅವಳು ನಿನಗಿಂತ ದಪ್ಪ ಆಯ್ತು ಅವಳ್ಕಣತೆ. ಬತ್ತ ದುಮ್ಮಿ ತಿನ್ ದಪ್ಪ ಆಯ್ತಾವಳೆ. ಪುರಿ ಮೂಟೆ ಆದಂಗೆ ಆಯ್ತಾವಳೆ ಬಳ್ಳಾಳಿ ಅವಳು. ವಿಜಿನೇ ಕಣವ ನಿನ್ನ ಪುರಿ ಮೂಟೆ ಅಂತ ಕಟ್ಟಿದ್ದು ಸೀರಿಯಸ್ ಆಗಿ. ಅದು ನಿನ್ನ ಟಗರು ಪುಟ್ಟಿ ಅಂತ ಕಟ್ಟಿದ್ದೆ ವಿಜಿ. ನಿಜ ವಿಜಯ್, ಅದೇ ನೀನ್ ಸೀರಿಯಸ್ ಆಗಿ ನೀನ್ ಟಗರು ಪುಟ್ಟಿ ಅಂತ ಕಟ್ಟಿದ್ದೆ ಇವನು. ಹ್ಞೂ ಅದೇ ಕ್ಲಾಸ್ ಸುಳ್ಳೆ. ನಿಜ ಕಣತೆ, ಅವನೇ ಕಟ್ಟಿದ್ದು ಲೋಪರ್ ನನ್ನ ಮಗ. ಡೊಂಗಿ ಏನ್ ನೋಡ್ತಿದ್ದೆ? ತೆಗೆ ದಪ್ಪ ಇದ್ದಿದೆ ಕಳ ಬತ್ತ ನಿನ್ನವೇ. ಇದು ಸಕ್ಕದಾಗದೆ ನೋಡಿ, ಗೀತಾ ಮಂದಿರ ಉಡುಪಿ. ಗೈಸ್ ದರ್ಶನಕ್ಕೆ ನೋಡಿ ಯಾವ ರೇಂಜಿಗೆ ನಿಂತವ್ರೆ ಅಂದ್ಬಿಟ್ಟು. ದರ್ಶನಕ್ಕೆ ಇರಬೇಕು ಗೈಸ್. ಉಡುಪಿ ಶ್ರೀಕೃಷ್ಣ ಕೃಷ್ಣನ ದೇವಸ್ಥಾನ ಗೊತ್ತಿದ್ದಂಗೆ ಏನೋ ಒಂಥರ ವೈಬ್ ಅಂತ, ಮನಸ್ಸಿಗೆ ಒಂಥರ ಶಾಂತಿ ಸಿಕ್ದಂಗೆ ಆಯ್ತಲ್ಲ ಗೈಸ್. ಇಲ್ಲಿ ದರ್ಶನಕ್ಕೆ ಹೆವಿ ಕ್ಯೂ ಅಂದ್ಕೊಳ್ಳಿ, ಬಟ್ ಆದ್ರೆ ದೇವಸ್ಥಾನ ಅಂತ ಸಕ್ಕದಾಗೈತೆ ಗೈಸ್, ಆಂಬಿಯನ್ಸ್ ಎಲ್ಲ. ಇಲ್ಲಿಂದ ಒಳಗೆ ಹೋಗೋದು ದರ್ಶನಕ್ಕೆ. ಹೆವಿ ಬಿಸಿಲು ಅಂದ್ಕೊಳ್ಳಿ, ಆದ್ರೂ ವಿಜಿ ಆಲ್ರೆಡಿ ಸುಟ್ಟೋಗ್ಬಿಟ್ಟವ್ರೆ ಗೈಸ್. ಇಲ್ಲಿಂದಾನೆ ಕೈ ಮುಕ್ಕೊಂಡು ಆಚೆ ಹೋಗೋದು ಅಷ್ಟೇ ಗೈಸ್. ನಮ್ಮನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಗಂಡ ಹೆಂಡ್ತಿರು ಇಬ್ರು ಓಡ್ಬಿಟ್ಟವ್ರೆ ದರ್ಶನಕ್ಕೆ. ನಮ್ಮ ಅಪ್ಪ ಅಮ್ಮ ಇಬ್ರು ಫಾಸ್ಟು. ಕುಂಕುಮೈಕೋ ತಲೆಗೆ ಬಟ್ಟಿಕೋ ಮಾಮಿ ಹಬ್ಬ. ಇಕೋ ಹಾಕೋ ತಲೆಗೆ ಹಾಕೋ. ಎಷ್ಟು ಮೊಳ ಮನೆಗೆ? 40 ರೂಪಾಯಿ. ಇದು 50. ಇದೇ ಕೊಡಿ ಗೈಸ್. ಗೈಸ್ ಎಲ್ಲರೂ ತಮ್ಮ ಹುಡುಗಿಗೆ ಮಲ್ಲಿಗೆ ಹೂ ಮುಡಿಸಿದ್ರೆ ನಾನು ನಮ್ಮ ಅಮ್ಮಂಗೆ ಮುಡಿಸ್ತೀನಿ. ಗೈಸ್ ಮಲ್ಲಿಗೆ ಹೂವ ನಮ್ಮ ಅಮ್ಮಂಗೆ. ಗೈಸ್ ನಮ್ಮ ಅಕ್ಕಂಗೆ ಇವಾಗ ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ. ಅಪ್ಪ ನೀ ಮುಡ್ಸು ಅಮ್ಮಗೆ ಹೂ ಹೆಂಗೆ ಮುಡ್ಸ ಅಮ್ಮ ಒಂದ್ಸತಿ ಅಪ್ಪ ಹೂ ಮುಡಿಸ್ತಾರೆ. ಹಾಂ
ಒಂದ್ಸತಿ ಮುಡ್ಸಿದ್ಯಾ ಒಂದ್ಸತಿ ಮುಗಿಸಿದ ಅಪ್ಪ ಅಪ್ಪ ಪ್ಲೀಸ್ ಇದೊಂದ್ಸತಿ ಮುಡ್ಸಕ್ಕ ಅಪ್ಪ ನಂಗೋಸ್ಕರ ಡ್ಯಾಡಿ ಗೈಸ್ ನಮ್ಮ ಅಪ್ಪಗೂ ಮುಡ್ಸಿದ್ವಿ ಇವಾಗ ನಮ್ಮ ಅಮ್ಮಂಗೆ ಮುಡ್ಸ ಏನಿಲ್ಲ ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸುವೆ. ಗೈಸ್ ಉಡುಪಿಯಲ್ಲಿ ಹೂ ಮುಡಿಸಿದ ನೋಡಿ ನಿಂಗೆ ಹೂ ನೀವು ಬರಲಿ ಅಪ್ಪ ನಾನು ಹೆಡ್ತಿಗೆ ಮುಡ್ಸೋದು ಬೇಡವಪ್ಪ ನಿನ್ನ ಹೆಡ್ತಿಗೆ ಮುಡ್ಸ್ಬಿಟ್ರೆ ನೀನು ಇಲ್ಲಿ ನೋಡಿ ಎಷ್ಟು ಬ್ಯೂಟಿನೇ ಇಲ್ಲಂಗೆ ಆಗದೆ ಅವಳಿಗೆ ಛೇ ಪಾಪ. ಗೈಸ್ ಶ್ರೀಕೃಷ್ಣನ ದರ್ಶನ ಇಲ್ಲೇ ಮಾಡ್ಕೊಬಿಡಿ. ಸುಮಾರು ಜನ ಇಲ್ಲಿಂದಲೇ ದರ್ಶನ ಮಾಡ್ಕೊ ಹೋಯ್ತಾ ಅವ್ರೆ. ಗೈಸ್ ದೇವ್ರ ದರ್ಶನ ಮಾಡಲಿಲ್ಲ. ಇವಾಗ ಟೈಮ್ 12 ಗಂಟೆ 5 ನಿಮಿಷ ಆಗದೆ. ಆವಾಗಲೇ ಊಟ ಮಾಡಕ್ಕೆ ಬಂದವಿ ಪ್ರಸಾದ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ರಶ್ ಇಲ್ಲ ಅಂದ್ಕೊಳ್ಳಿ. ಕುಣಿಸ್ಬಿಟ್ಟು ಕೊಡೋದಲ್ಲ ಇಲ್ಲಿ. ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ಈ ಥರ ಕೊಡೋದು ಗೈಸ್. ಸೊ ಅದಕ್ಕೆ ಕ್ಯೂ ಆಗಲ್ಲ. ಹಂಗೆ ಎಂಟ್ರಿ, ಹಂಗೆ ಊಟ ತಿನ್ನೋದು, ಅಲ್ಲೆಲ್ಲ ಕುತ್ಕೊಂಡಲ್ಲ ನೋಡಿ. ಈ ಕಡೆ ಎಲ್ಲ ತಿಂತವ್ರಲ್ಲ ಹಿಂಗೆ ಕುತ್ಕೊಂಡು ತಿನ್ಬಿಟ್ಟು ಎದ್ದೋಗೋದು ಅಷ್ಟೇ. ಗೈಸ್ ಪ್ರಸಾದ ಎಲ್ಲ ತಿನ್ಕೊಂಡಾಯ್ತು. ಇವು ವಾಪಸ್ಸು ನಮ್ಮ ಕಾರ್ ಹತ್ರ ಹೋಯ್ತಾವೆ. ಗೈಸ್ ಸೀಬೆಕಾಯಿ ತಿಂತಾವೆ. ಎವರು ಕಿತ್ಕೋಬೋದಾದೆ ಅಂದ್ಕೊಳ್ಳಿ, ಅಷ್ಟು ಬಿಸಿಲು. ಇವನೇ ಉಡುಪಿ ಈ ರೇಂಜಿಗೆ ಬಿಸಿಲು. ಗೈಸ್ ಇವತ್ತು ಹಾಲಿಲ್ದಂತೆ ನನ್ನ ಪ್ರೋಟೀನ್ ಪೌಡ್ರನ್ನ ಏನು ನೋಡ್ರಿ ನೀರೊಳಗೆ ಹಾಕಿ ಮಿಕ್ಸ್ ಮಾಡ್ಬೇಕು ಕುಡಿತಾನೆ. ಅಪ್ಪ ಈ ಕಡೆಗೆ ಹೋದರೆ ಮೈಸೂರು, ಈ ಕಡೆಗೆ ಹೋದರೆ ಗೋವಾ. ಗೋವಾ ಮೈಸೂರು ಬಪ್ಪ. ಅದೇ ಗಂಡು ಬರೀ ನೀವು ಅಂಕಲ್ ಸಿದ್ಬಿಟ್ಟಿದ್ರೆ ನಡಿಯಪ್ಪ ಅನ್ಬಿಡಿ ಅಲ್ವಾ. ಇವಾಗ ಎಂಟಿರೋದಕ್ಕೆ ಬೇಡ ಅಂದಾರ ಮಾಡ್ತೀಯಪ್ಪ. ನಡಿ ಅನ್ಬಿಡಕ್ ಏನ್ ಕೆಲಸ ಇಲ್ವಾ? ನಡಿ ಈ ದೇವಸ್ಥಾನ ಸುತ್ತಿಸಿದ್ರೆ ಇವತ್ತು ನಾಳೆ 2 ದಿವಸನೂ ನೀನ್ ಅಲ್ಲಿ ಆ ಮಂಗ ಕೇರಳಕ್ಕೆ ಹೋದ್ರ ಮುನ್ನಾರ್ಸ್ ಅಂತ ಅಲ್ಲಿ 3-4 ದಿನ ದೇವಸ್ಥಾನಗಳು ಅಂದ್ರೆ ಅಲರ್ಜಿ ನಿನ್ಗ. ನಡಿ ಸುಮ್ಗ ಡೊಂಗಿ ಆಟ ನಮ್ಮಪ್ಪ ನೀನ್ ಮಾತ್ರ ಕೊಟ್ಟಿಯೂರ್ಗೆ ಹೋದ್ರೆ 3 ದಿವಸ ಉಳ್ಕತಿ ಅಂತ ಅಂತದೆ. ಅಪ್ಪ ಹೇಳ್ತೀನಿ ಕೇಳಿಸ್ಕೊ, ಕೊಟ್ಟಿಯೂರ್ಗೆ ಹೋದ್ರೆ ನಾವು 3 ಅವರ್ ಟ್ರಾವೆಲ್ ಮಾಡಿದ್ರೆ ಅಲ್ಲೇ 2 ದಿವಸ ಬೇಕಾದ್ರೆ ಉಳ್ಕೊಳ್ಳೋದಾಗ್ಲಿ. ಅದೊಂಥರ ಬೇರೆ ತರ. ನೀನ್ ಹೆಂಗೆ ಇವಾಗ ಇಲ್ಲೊಂದು ದೇವಸ್ಥಾನ ನೋಡ್ಕೊಂಡೆ ಒಂದ್ ಅರ್ಧ ಗಂಟೆ, ತಿರ್ಗಾ ಇನ್ನೂ 3 ಅವರ್ ಜರ್ನಿ ಮಾಡಿಸ್ತೀಯ ನೀನು. 3 ಅವರ್ ಜರ್ನಿ ಮಾಡಿದ್ರೆ ಹೆಂಗಪ್ಪ? ಆಯ್ತು ನಾನೇನ್ ಡ್ರೈವರ, ಬಸ್ ಡ್ರೈವರ ಓಡ್ಸಕ್ಕೆ ಎನಿ ಟೈಮು. ಅದೇ ಕೇರಳ ಹೋಗಿ ಉಳ್ಕೊಳ್ಳೋದೆಲ್ಲ ಕಣತೆ. ಅಲ್ಲಿ ಏನಾದ್ರು ಶೂಟ್ಸ್ ಇರ್ತದೆ, ಏನಾದ್ರು ಕೆಲಸ ಇರ್ತದೆ. ಕೇರಳ ಚೆನ್ನಾಗದೆ. ಆಮೇಲೆ ಕೇರಳದಲ್ಲಿ ಆಮೇಲೆ ಒಬ್ಳು ಮಲಯಾಳಂ ಹುಡುಗಿನ ಪರಿಚಯ ಆಗೋಳ್ಳಂಗೆ. ಒಂದು ಲವ್ ಮಾಡ್ತವನಿ ಮಲಯಾಳಂ ಹುಡುಗಿನ. ನಿಮ್ ಮಗ ಹೆಂಗ್ ತುಮಕೂರು ಹುಡುಗಿನ ಲವ್ ಮಾಡೋದು, ನಾವು ಹಂಗೆ ಮಲಯಾಳಂ. ನಿಮ್ ಮಗ ಡಿಸ್ಟ್ರಿಕ್ಟ್ ಜಂಪ್ ಮಾಡಿದ್ರೆ ನಾವು ಸ್ಟೇಟ್ನೇ ಜಂಪ್ ಮಾಡ್ತೀವಿ. ನೋಡಿ ಇಂಡಿಯನ್ ಆಯಿಲ್ಗಳು ತಯಾರಿಸೋದಿರಬೇಕು ಇಲ್ಲೇ ಮೋಸ್ಟ್ಲಿ. ಗೈಸ್ ನಮ್ಮಪ್ಪ ಶೃಂಗೇರಿ, ಹೊರನಾಡು ಎಲ್ಲರೂ ಕರ್ಕೋಗುವಂತು. ನಾನು ಎಲ್ಲಿಗೂ ಇಲ್ಲ. ಕೊನೆಗೆ ನಾವು ಉಳ್ಕೊಂಡಿದ್ವಲ್ಲ ಬೆಳಿಗ್ಗೆ ಮಂಗಳೂರಲ್ಲಿ, ಅದೇ ಮಂಗಳೂರು ಬೀಚಿಗೆ ಬಂದವಿ. ಅಲ್ಲಿ ಗೈಸ್ ಈ ಬೀಚ್ಗೆ 30 ರೂಪಾಯಿ ಕೊಟ್ಬಿಟ್ಟು ಕಾರು ಇದು ಪಾರ್ಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು 250 ರೂಪಾಯಿ ಕೊಟ್ಬಿಟ್ಟು ಬಂದರೆ ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಇದು ಹಾಕ್ಬಿಟ್ಟವ್ರೆ. ಒಳಗೆ ಹೋಗಂಗಿಲ್ಲ ಅನ್ಕೊಳ್ಳಿ, ಸುಮ್ಮನೆ ವೇಸ್ಟು. ಇನ್ನೊಂದು ಆಚೋರ್ ಇದ್ದಂತೆ, ಆಚೋರ್ ಹೋದ್ರೆ ನೀರು ಹತ್ರಕ್ಕೆ ಹೋಗೋದಂತೆ. ಇವಾಗ ಆಚೋರ್ಗೆ ಹೋಯ್ತಾವೆ ಎಲ್ಲರೂ. ಗೈಸ್ ಇಲ್ಲಿಂದ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ ಅಷ್ಟೇ ಆಚೋರಿ ಬೀಚು. ಅಲ್ಲಿ ಹೋಯ್ತಾವೆ ಇವಾಗ. ಇಲ್ಲಿ ಆಟ ಆಡ್ಬೋದೇನೋ ಅನ್ಕೋಬೋದ್ರೆ ಇಲ್ಲೂ ಆಟ ಆಡಂಗಿಲ್ಲ ಅಂತ. ಇದು ಕೆಂಪು ಬಾವುಟ ಹಾಕೋರಲ್ಲ ಅಲ್ಲಿ ಗಂಟೆ ಅಷ್ಟೇ ಲಾಸ್ಟು. ಫ್ರೆಂಡ್ ಕಣದೆ ನೀನು. ನಾನು ನಿನ್ಗಿಂದ ಒಂದು 2 ವರ್ಷ ನಾನೇ ದೊಡ್ಡ, ನೀನೇ ನಾನು ಅಣ್ಣ ಅನ್ಬೇಕು. ಸರತಣ್ಣ ಅನ್ನತ್ತೆ ಸರತಣ್ಣಂಗೆ ಜೈ ಅನ್ನತ್ತೆ. ನಿನ್ ಸರತಣ್ಣಂಗೆ ಏನು ಅವ್ರಿಬ್ರು ಜೈ ಅಂತಾರೆ ಹೇಳತ್ತೆ. ಒಳಗಡೆ ಇಲ್ಲ. ನಾವು ಕೇರಳಕ್ಕೆ ಹೋಗಿದಾಗ ಒಳಗಡೆಗೆಲ್ಲ ಹೋಗಿದ್ದೋ, ಬೀಚ್ ಹತ್ತದ್ರಕ್ಕೆಲ್ಲ ಆಟ ಆಡು ಇದ್ದೋ. ಬಟ್ ಇಲ್ಲಿ ಈ ರೇಂಜಿಗೆ ಸ್ಟ್ರಿಕ್ಟು. ಯಪ್ಪ ಶಿವನೇ ಬೇಜಾರು ಹಿಂಗಾಗ್ಬಿಟ್ರೆ ನಮಗೆ. ತಲ್ಪಲೆಗೆಲ್ಲ ಹಾಕೊಂಡಿರೋದು ಬೀಸೋನು ಮರಳೆ ತಲೆಗೆ ಹಾಕೊಂಡಿರೋದು. ಬೀಚಲ್ಲಿ ಆಟ ಆಡಕ್ಕೆ ಹೋಗಪ್ಪ. ಬೀಚಲ್ಲಿ ಆಟ ಆಡಕ್ ಬಿಡಲ್ಲ ಕಣಪ್ಪ ಇಲ್ಲಿ. ಯಾಕಪ್ಪ? ಭಯಂಕರವಾದ ಅಲೆಗಳು ಬರ್ತಾವ ನೋಡು, ಅದಕ್ಕೋಸ್ಕರ ಯಾರನ್ನೂ ಬಿಡಲ್ಲ ಜನಗಳ ಸತ್ತೋಯ್ತಾರ ಅಂತ. ಕಣಪ್ಪ ತೂ ಒಂದು ಬರಲ್ಲ. ಅಲ್ಲಿ
ಅಲೆ ಬರೋ ತೋರಿಸ್ತಾ ಇದ್ದು ಆಫ್ ಮಾಡಲೇ ಇಲ್ಲ 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 ಗೈಸ್ ನಮ್ಮಪ್ಪ ವಿಜಯ್ ನಮ್ಮಪ್ಪ ಇಲ್ಲಿ ಫೋಟೋ ತಗತ್ತ ನಮ್ಮಪ್ಪ ಈ ಥರ ಫೋಟೋ ತಗತ್ತಲ್ಲ. ಸೌಖ್ಯ ಮಾಡಿ ಉಳ್ಳ ಸೌಖ್ಯ ಮಾಡಿ ಯಾರು ಹಾಯ್ ಹಾಯ್ ನಮಸ್ತೆ, ಚೆನ್ನಾಗಿದ್ದೀರಾ? ವಿಜಯ್ ನಮ್ಮಪ್ಪ ಯಾರಿಗೆ ಆ ಥರ ಫೋಟೋ ತಗೋದ ಯಾರಿಗೆ ಕಳ್ಸೋಕ್ಕೆ ಆ ಥರ ಫೋಟೋ ತಗೋತಿರ್ಬೋದು? ಹಳೆ ಪಿಗರ್ಗಳಿಗೆ ಅಪ್ಪ ನೀವು ಫೋಟೋ ತಗೋತಿದ್ರೆ ನಿಮ್ಮ ಅಪ್ಪ ಯಾವುದೋ ಫಿಗರ್ಗೆ ಫೋಟೋ ಕಳಿಸ್ತಾ ಇದೆ ನೋಡಲ್ಲ ಅಂತ ಕಣಪ್ಪ. ಎಲ್ಲ ಸುಳ್ಳು ನಿಜ ಕಣಪ್ಪ, ಅವನೇ ನೆಗೀತ ಕಣಪ್ಪ. ಕ್ರಿಸ್ಟಿಯಾನೋ ರೊನಾಲ್ಡೋ ನಮ್ಮಪ್ಪ. ರೊನಾಲ್ಡೋ ಮೆಸ್ಸಿ ಕಳ್ಸಲ್ಲ ಫೋಟೋಗಳ ಗಂಡಸ್ರೆ ಕಳ್ಸ ನಿಮಗೆ. ಬರೀ ಲೇಡೀಸಿಗೆ ಮಾತ್ರನಾ? ಲೇಡೀಸ್ ಸುಮಾರಾಗಿರೋರು ಕಳ್ಸೋದಿಲ್ಲ, ನಮ್ಮ ದೊಡ್ಡಪ್ಪನ ಥರ ಸೂಪರ್ ಆಗಿರೋರು ಕಳ್ಸೋದ? ಎಲ್ಲ ಎರಡಕ್ಕೂ ಮಿಕ್ಸ್ ಕಳ್ಸೋದು ನಿಮಗೆ. ಯಾರಾದ್ರೂ ಸಿಕ್ಕಿದ ಚಾನ್ಸು ಅಂತ ಮಗನೇ ಅಪ್ಪ ನೀ ಫೋಟೋ ಅಲ್ಲಿ ನೋಡು, ನೀ ಫೋಟೋ ತಗೊಳ್ಳೋದು ನೋಡಿ ಯಾರ್ಯಾರಿಗೂ ಕಳಿಸ್ತವೆ ಫೋಟೋನ ತೆಗೆದು ಫಿಗರ್ಗಳಿಗೆ ಅಂತ. ಈ ಬಂಧನ ಗೈಸ್ ನಮ್ಮ ಅಮ್ಮ ನೋಡಿ ಮಗು ಆಗ್ಬಿಟ್ಟು ಮಗು ಜೊತೆ ಸೇರಿ ಅಮ್ಮ ಓಲಿ ಇರಲ್ಲ ಮುಚ್ಚಾಕವ ಇವನ್ನ ಇರಲಿಲ್ಲ ಹಿಡ್ಕಲ್ಲ ಇಲ್ಲಿ ವಿಜಯ್ ಮುಚ್ಚಾಕ್ತೀನಿ ಹಿಡ್ಕಲ್ಲ ಮುಚ್ಚಕ ಮಗ ಮುಚ್ಚಕ ಇರಲ್ಲ ಇಲ್ಲ ಸರಿ ಕಾಲ್ ಮಾತ್ರ ಮುಚ್ಕಲ್ಲ ಇಲ್ಲ ಸುಮ್ಮಿರಲ್ಲ ಮಗ ಎಗ್ರಾಡ್ತಾನೆ ಹಂಗೆ. ಗೈಸ್ ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಕರ್ಕೊಂಡು ನಾನು ಮಂಗಳೂರು ಬೀಚಿಗೆ ಬಂದವನೇ. ನಮ್ಮ ಶಿಷ್ಯ ಫುಲ್ ಎಂಜಾಯ್ ಮಾಡ್ತಾವ್ರೆ. ಚಿನ್ನು ಅಣ್ಣನು ನಾನು ನಿಲ್ಲಿಸ್ತೀನಿ ಅವನ್ನ. ಚಿನ್ನು ಹೆಂಗೈತೆ ಬೀಚು? ಚೆನ್ನಾಗೈತಾ? ಅಪ್ಪ ಎಲ್ಲಿ ನಿನ್ ಗಂಡ ನಿನ್ನ ಹಸ್ಬೆಂಡು ಆಟ? ಶಿಷ್ಯ ಬರ್ತಾ ಇಲ್ಲ. ಚಿನ್ನು ಇಳಿಯಪ್ಪ, ಅದಕ್ಕೆ ನಾನು ಅಣ್ಣನು ಸೀರಿಯಸ್ ಆಗಿ ಇಳಿಸ್ತೀನಿ. 1 ಸೆಕೆಂಡ್ ಅಕ್ಕ ನೀನ ಅಣ್ಣ ಇಳಿಸ್ತೀನಿ. ನೋಡು ಹೇಳ್ಕೊ ಅದು ನಿಂಗೆ ನೋಡು ಒಂದು ಅಣ್ಣಕ್ಕಿರೋ ಪವರು ಇಡಬಿಟ್ಟಿದೆ ಹಿಂಗೋ. ನೀನ್ ಮುಸ್ಲಿಕ್ ಜರ್ ಬರಕಣ ಅಂತೆ ನೀನು ಚಿಕ್ಕಂಡು ಕಾಯ್ಬುಲ. ನಮ್ಮ ಅತ್ತನೇ ಹೇಳಿದ್ದು ಕಾಯ್ಬುಲ ಅಂತ. ಫ್ಯಾಮಿಲಿ ಜೊತೆ ಈ ಥರ ಬರೋದು ಒಂಥರ ಪೀಸು, ನೆಮ್ಮದಿ, ಸಿಕ್ಕಾಪಟ್ಟೆ ಖುಷಿ ಕೊಡ್ತದೆ. ನನ್ನ ಕಡೆ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಬನ್ನಿ ಈ ಥರ ಬೀಚ್ಗೆ, ದೇವಸ್ಥಾನಗಳಿಗೆ. ಸಖತ್ ಖುಷಿ ಪಡ್ತಾರೆ ನನ್ನ ಕಡೆ. ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ನನ್ನ ಕಡೆ. ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಎಲ್ಲ ಹೋದಾಗ, ಟ್ರಿಪ್ ಬಂದಾಗ ನಾವು ಮಾಡೋ ಎಂಜಾಯ್ನ ನಮ್ಮ ಅಪ್ಪ ಅಮ್ಮಂಗೆ, ನಮ್ಮ ಫ್ಯಾಮಿಲಿಗೂ ಮಾಡಿಸ್ತಾವನಿ ಅಂತ. ಗೈಸ್ ಇವಾಗ ಚುರುಮುರಿ ತಿಂತಾವೆ. ಗೈಸಲ್ಲಿ ಒಂಟ ಬಂದು ಗೈಸ್ ಇವಾಗ ವಾಪಸ್ಸು ನಮ್ಮ ಎಲ್ಲಿಗೆ ಹೋಯ್ತಾವ್ಯಪ್ಪ? ನಾವು ಎಲ್ಲಿಗೆ ಬಂದಿದ್ನೋ ಅದೇ ಸ್ಥಳಕ್ಕೆ ಹೋಗ್ತಾ ಇದೀವಿ. ನಮ್ಮೂರ್ಗೆ ಹೋಗ್ತಾ ಇದೀವಿ. ಅದು ರಾಜ್ಕುಮಾರ್ ಅವ್ರ ಸಾಂಗ್ ಹೇಳಪ್ಪ ಅವನ. ರಾಜ್ಕುಮಾರ್ ಅವ್ರ ಸಾಂಗ್ಸ್ ಬರಲ್ಲ ಕಣಪ್ಪ ನನ್ಗ. ಅಲ್ಲ ಕಣಪ್ಪ, 7 ಊರು ಸುತ್ತಿ ಏನೇನು ಕಂಡ ನಮ್ಗೆ, ನಮ್ಮೂರೇ ನಮ್ಗೆ ಮೇಲು, ಕೈಲಾಸು ಕಂಡ ನಮ್ಗೆ, ವೈಕುಂಠ ಯಾಕೆ ಬೇಕು, ಸಾರು ಕಂಡ ನಮ್ಗೆ, ಕುಂಠ ಯಾಕೆ ಬೇಕು, ಕನ್ನಡ ಕಸ್ತೂರಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಇದ್ದಾರೆ ಕನ್ನಡ ನಾಡಲುಟ್ಟಬೇಕು, ಜಟಕ ಬಂಡಿ, ವಿಧಿ ಅಲದಾಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲದಾಡಿಸುವ. ಸಟ್ಟಿಗೆ ರೀಚ್ ಆಗೋಕ್ಕೆ 6 ಗಂಟೆ 1 ನಿಮಿಷ, 9:30 ನೈಟ್ ರೀಚ್ ಆಗೋದು. ನನ್ನ ಪ್ರಕಾರ ಒಂದು 10:30 11 ಗಂಟೆಗೆ ರೀಚ್ ಆಗೋದು ಅಂತ ಅನ್ಕೊಂಡು. ಗೈಸ್ ಇವಾಗ ಒಂದು ಟೀ ಬ್ರೇಕ್ ಹಾಕಿದ. ಟೀ ಚೆನ್ನಾಗಿದ್ದಪ್ಪ, ತುಂಬ ಚೆನ್ನಾಗಿದೆ ಕುಡಿಯಪ್ಪ. ಅಕ್ಕಯ್ಯ ಬಾಯಿ ಮುಚ್ಕೊಂಡಾರ ನಿದ್ದೆ ಮಾಡು, ಒಂಟ ಸೊಳ್ಗಿಳೆ.
ಗೈಸ್ ಎಂಥ ನೇಚರ್ ನೋಡಿ ಅಪ್ಪ, ಎಷ್ಟು ನೋಡಿದ್ರೂ ಬೇಜಾರಾಗಲ್ಲ ಅಂದ್ಕೊಳ್ಳಿ. ಬೇಜಾರಾಗದೇ ಇರೋದು ಅಂದರೆ ಇದೊಂದೇ. ಇವಾಗ ನೇಚರ್ಸ್ ಕಾಲ್ ಗೈಸ್. ಆಫ್ಟರ್ 1-1.5 ಗಂಟೆ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಾದ್ಮೇಲೆ ಒಂದು ಟೀ ಬ್ರೇಕ್ ನಿಲ್ಲಿಸಿರೋದು. ಇಳಿಯುತ್ತೆ, ಇಳಿ. ಹೆಂಗಿತ್ತು ಇಲ್ಲಿ ಲಾಸ್ಟ್ ಸೀಟು ಮಿಸ್ಟರ್ ವಿಜಯ್? ವೈ ಆರ್ ಯು ಫೀಲಿಂಗ್ ಸೋ ಸ್ಯಾಡ್? ಗೈಸ್ ಇವಾಗ ವಿಷಯ ಏನು ಅಂದರೆ ವಿಜಯ್, ನಾನು ನೀನು ಸಿಗರೇಟ್ ಪ್ರ್ಯಾಂಕ್ ಮಾಡೋದು ಮಚ್ಚ. ನಾವು ಈಗ ಹೋಗ್ಬಿಟ್ಟು ಸಿಗರೇಟ್ ಕೇಳ್ಬಿಟ್ಟು ಬಾಯಿಗೆ ಇಟ್ಕೊಳ್ಳವ, ಓಕೆನಾ? ಬಾಯಿಗೆ ಇಟ್ಕೊಳ್ಳವ ಸುಮ್ಮನೆ. ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ನು ನೀಟಾಗಿ ಕ್ಯಾಪ್ಚರ್ ಮಾಡು, ಓಕೆನಾ? ವೀಡಿಯೋ ಯಾರು ಮಾಡ್ತಾರೆ? ವೀಡಿಯೋ ಸಣ್ಣದೊಂಗಿ ಕಿಲ್ ಮಾಡಿಸೋ ಮಾಡಿ ಕರೆಕ್ಟಾಗಿ ಮಾಡೋಣ. ಏನೋ ಕಾಣೆ ಹೆಂಗಾಯ್ತದ ಬಾ ಒಂದಲ್ಲಿ, ಓಕೆನಾ? ನಮಗೆ ನಿದ್ದೆ ಬರ್ತದೆ, ನಾವು ಹೊಡಿತೀವಿ ಅಷ್ಟೇ. ಬೇಕಾದ್ರೆ ನೀನು ಹೊಡಿ ತಗೊಂಡ್ರು ನಮ್ಮ ಅಪ್ಪನಿಗೆ, ಓಕೆನಾ? ವೀಡಿಯೋ ಯಾರೇ ಆಫ್ ಮಾಡು ಅಂದರೂ ಆಫ್ ಮಾಡಬಾರ್ದು, ಓಕೆನಾ? ಅರ್ಥ ಆಯ್ತಾ? ನಾನು ಇವಾಗ ವೀಡಿಯೋ ಮಾಡು, ಓಕೆನಾ? ಕಟ್ ಮಾಡ್ಬಿಡ್ತೀವಿ ಮಗನೇ. ಲೈ ಸಣ್ಣ ಡೊಂಗಿ ಕುಮಾರ್, ಇಷ್ಟೊಂದು ಗಂಟೆ ಮನೆಗೆ ಇದೆಯಲ್ಲ ಇತ್ತಾಗ ನೋಡು, ಇತ್ತಾಗ ನೋಡಲ್ಲ. ವಿಜಯ್ ಕಮ್ ವಿಜಯ್ ಬಲ ಅಮ್ಮ, ಎಲ್ಲಿದೆಯಮ್ಮ? ಏನು ಬೇಕು ತಿಂಡಿ ತಗೋ, ಏನು ಬೇಕು ತಿಂಡಿ ತಗಮ್ಮ? ಬಟಾಣಿ ಬೇಕು. ಬಟಾಣಿ ಬೇಕಾದ? ಅಣ್ಣ ನಂಗೊಂದು ಸಿಗರೇಟು ಅಕ್ಕ, ಒಂದು ಸಿಗರೇಟ್. ಯಾವ ವಿಡಿಯೋ ಮಾಡಿದೆ? ಸೀರಿಯಸ್ ಆಗಿ ಹೇಳ್ತಾರೆ. ನಂಗೆ ಗಾಡಿ ಓಡ್ಸೋಕಾಯ್ತು, ನಿದ್ದೆ ಬರ್ತದೆ. ನನ್ನ ಸಿಗರೇಟ್ ಹೊಡೆದ್ರೆ ಸರಿ ಆಗೋದು. ಇದು ನಿಂಗೆ ಬೇಡವಲ್ಲ? ಅಪ್ಪ ಸೀರಿಯಸ್ ಆಗಿ ಹೇಳ್ತಾರೆ ಅಕ್ಕ. ಕೊಡಿಯಕ್ಕ ಒಂದು ಸಿಗರೇಟ್, 2 ಸಿಗರೇಟ್ ಕೊಡಿಯಕ್ಕ. ಕಿಂಗ್ ಲೈಟ್ಸ್ ಕೊಡಿಯಕ್ಕ. ಸುಮ್ಮನೆ ನಾನು ಯಾಕೆ ಸುಮ್ಮನೆ ಹೇಳಿ ವಿಜಯ್? ಕಮ್ಮಿ ವಿಜಯ್, ನಿಂಗೂ ಬೇಕಾದ್ರೆ ನೀನೊಂದು ಇಸ್ಕೊ ಕೊಡಿಯಕ್ಕ. ಕೊಡ್ಬೇಡಿ ಕಣಕ್ಕೆ, ಸುಮ್ಮನೆ ವಿಡಿಯೋ ಅಕ್ಕ ಕೊಡಕ್ಕ, ನಾನು ಯಾಕೆ ಸುಳ್ಳು ಹೇಳಿ? ಬಾ ವಿಜಯ್, ನಿಂಗೆ ಬೇಡ ವಿಜಯ್? ಲೋ ಮಿತ್ರ ದ್ರೋಹಿ, ಇಬ್ರು ಒಟ್ಟಿಗೆ ಹೊಡಿಯವ ಅಂದ್ಬಿಟ್ಟು. ಅಪ್ಪ ನಿಂಗೊಂದು ಬೇಕಪ್ಪ? ಬಾ ಇದೊಳ್ಳೆ ಸರಿ ಆಯ್ತು. ಆಚೆ ನಿಂಗೆ ಬೇಕಾ? ನಿಂಗೆ ಬಾ ಸಿಕ್ರೋಟು ಸೇಬೇಕು. ಸಿಕ್ರೋಟ್ ಸೇದೆ ಇನ್ನೇನು ಮನುಷ್ಯ ಹಿಂಗೆ ಜೀವನ ಮಾಡೋದು. ಹೊಗೆ ತಗೋಬೇಕು, ಹಂಗಿಂದ ಜೀವನ ಮಾಡಬೇಕು ಅಲ್ವ ಸಿಕ್ಕಲ್ಲ? ಅಕ್ಕ ಕೊಡಕ್ಕ ಸಿಕ್ರೋಟು, ಸೀರಿಯಸ್ ಕೊಡಕ್ಕ. ನಾನು ಸುಮ್ಮನೆ ಅಕ್ಕ ಕಾಸು ತಗೋಕ್ಕ, ಕೊಡಕ್ಕ. 500 ರೂಪಾಯಿಗೆ ಒಂದು ಸಿಗರೇಟ್ ಕೊಡಕ್ಕ. ಅಪ್ಪ ನಿಂಗೆ ಮಿಸ್ಟರ್ ವಿಜಯ್, ಯು ಡೋಂಟ್ ವಾಂಟ್? ಮಿತ್ರದ್ರೋಹಿ ವಿಜಯ್, ನಾರ್ಮಲ್ ವಿಜಯ್ ಅಲ್ಲ ನೀನು. ನಿಂಗೂ ಬೇಕಾ ಶಿಷ್ಯ? ಬೇಗ ದೊಡ್ಡವನೈತಿ ಹೊಡಿ. ನಗ್ತಿರೋದು ನೋಡೋದು. ಮಮ್ಸ್ ನಿಮಗೆ ಸಿಗರೇಟ್ ಬಿಡು. ಶಿಷ್ಯ ನೀನು ಡೈರೆಕ್ಟ್ ನಡ್ಕೊಂಡೆ ಹೊಂಟೋಗ್ಬಿಡು ಮಂಗ್ಳೂರಿಗೆ. ಮಂಗ್ಳೂರು ಬೀಚ್ ಗಂಟೆ ನಡ್ಕೊಂಡು ಹೋಡು, ಸಿಗರೇಟ್ ಹೊಡ್ಕೊಂಡು. ಲೈಟ್ಸ್ ಅಕ್ಕ. ವಾ ಇದೊಳ್ಳೆ ಸರಿ ಆಯ್ತು. ನಾನು ಓಡಾಡೋದೇ ರಾಂಗ್ ರೂಟಲ್ಲಿ. ಇಲ್ಲಿ ಅಪ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೌನ್ಗಳಿರುತ್ತೆ, ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಪ್ಲಸ್ ಲೈಟ್ಸ್ ಯಾಕ ಲೈಟ್ ಇಂಥ ನೀವು ಹಸ್ಕೊಟ್ಟಿರುತ್ತೆ ಬೆಂಕಿ ಬಣ್ಣ ಸೀರಿಯಸ್. ವಾ ಇದೊಳ್ಳೆ ಸರ್, ನಾನು ಹೇಳ್ತಾ ಇಲ್ವಾ ಹಸ್ತವನಿ ಅಂತ. ಅಪ್ಪ ನೀನು ಹಸ್ಕೊಟ್ಟಿಯಪ್ಪ, ನಿನ್ ಕಾಲು ಕಟ್ತೀನಿ. ಹಸ್ಕೊಟ್ಬಿಟ್ರೆ ನಿನ್ ಕಾಲು ಇಟ್ಕೊ ಪೂಜೆ ಮಾಡ್ಬಿಡ್ತೀನಿ. ಹಾಂ ನೀನು ಹಸ್ಕೊತಗತ್ತೆ ಸಿಕ್ಕಲ್ಲ. ಅಮ್ಮ ಜೀವನದಲ್ಲಿ ಇಡೀ ಇತಿಹಾಸದಲ್ಲೇ ಯಾವತ್ತೂ ತಾಯಿ ಮಗನಿಗೆ ಸಿಗರೇಟ್ ಹಸ್ಕೊಟ್ಟಿಲ್ಲ. ನೀನು ಹಸ್ಕೊಡಮ್ಮ. ಬೆಸ್ಟ್ ತಾಯಿಯಿಂದ ಒಳ್ಳೆ ಅವಾರ್ಡ್ ಕೊಡಿಸ್ತೀನಿ ನಿಂಗೆ. ವಿಜಯ್ ನೀನು ಬಾಸ್ಕೋ ಹೇಳ ಆ ಕಡೆ ನಿಂತಿಗ್ಲ. ಹ್ಞೂ ಅಮ್ಮ ಹೆಂಗೆ ರಿಯಾಕ್ಷನ್ ಅಟ್ಟಿ ಅವ್ರಿಗೆ ಒಂದೊಂದು ಥರ ಒಂದೊಂದು ರಿಯಾಕ್ಷನ್ ಕೊಡೋದು. ಅಮ್ಮ ನನ್ನ ಸಿಗರೇಟ್ ಕೊಡಮ್ಮ, ಅದೇಕಮ್ಮ ಕೊಡಮ್ಮ ನನ್ನ ಸಿಗರೇಟಾ. ನನ್ನ ಸಿಗರೇಟ್ ಇಸ್ಕೊಡಮ್ಮ, ನನ್ನ ಸಿಗರೇಟ್ ಇಸ್ಕೊಡ. ಒಂದೊಂದ್ಸಲ ತಮಾಷೆ ಆಡಿದ್ರೆ ಜನ ಎಲ್ಲ ರಿಯಲ್ ಆಗಿ ಟ್ರೀಟ್ ಮಾಡೋರ.
ಹೋಯ್ ಕಾಫಿ ನೀವೇ ಇಷ್ಟು ಹೋಗು ಒಂದು ಸಿಗರೇಟ್ ಕೊಡಮ್ಮ ಒಂದು ಸಿಗರೇಟಾ ಕೇಳು ನಾನೇ ಟೀ ಕುಡ್ಕೊಬಿಡ್ತೀನಿ ನೀವು ಕೊಡಲಿಲ್ಲ ಅಂದ್ರೆ ಹೋಗಿ ಸಿಗರೇಟ್ ಕೊಡು ಅಂದ ಕಳ್ಳ ಕೊಡಮ್ಮ ಸಿಗರೇಟ್ ನಂದ ಹಾಂ ಹೊಡಿತವನೆ ಕಾಫಿ ಅಂತಲ್ಲ ಬೇಕಾ ಇದು ರಜನಿಕಾಂತ್ ಅವ್ರ ಸ್ಟೈಲ್ ಆಗ್ತದೆ ಅಪ್ಪ ಒಂದು ಸಿಗರೇಟ್ ಬೆಲೆ 25 ರೂಪಾಯಿ ಸಿಗರೇಟ್ ಬೆಲೆ ಅಂದ್ರೆ ಅವ್ರು ಕೊಟ್ಟಿಲ್ಲ ನಿನ್ಗೆ ವ್ಯಾಪಾರಸ್ಥರು ಕೈಲೆಲ್ಲ ಮುಟ್ಬಿಟ್ಟಂಗ್ ಮಾಡಿ ನಿಂದು ಸಿಗ್ದಂಗಿದ್ದ ಇಲ್ಲಿ ಕೊಟ್ಬಿಡ ಊರಿಗಾರ ಪಾರ್ಸೆಲ್ ತಗೋಬೇಕಾಗಿರೋದು ಯಾರಿಗಾರ ಯೂಸ್ ಆಗೋದು ಪಾರ್ಸೆಲ್ ಮಾಡಿಸ್ಬಿಡು ಅನ್ಕಣ ನಿಮ್ಮ ರಿಯಾಕ್ಷನ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಲ್ಲಿ ಹೋಗ್ಬಿಟ್ಟು ಸಿಗರೇಟ್ ಕಳಿದ್ದು ಕಣಪ್ಪ ನೀವೆಲ್ಲ ಹೆಂಗ್ ರಿಯಾಕ್ಷನ್ ಕೊಡ್ತೀರಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನಂಗೆ ಏನಂತಾರ ಗೊತ್ತಾ ಮಗನ್ ಸಿಕ್ರೋಡ್ ಸಹಿಸ್ತಿದ ಅಂತಾರ ನಡಿ ಬಾಯ್ ಮುಚ್ಕೊಂಡು ಈ ತರ ಜನ ಎಲ್ಲ ಇದ್ದಾರಂತೆ ಬೇಡ ನೀನು ಈ ಭೂಮಿ ಮೇಲೆ ಭೂಮಿ ಮೇಲೆ ಹಾಕಿಲ್ಲ ಅವ್ರ ಎಂತ ಕೆಟ್ಟ ಜನಗಳತೆ ಒಂದು ವಿಡಿಯೋ ಮಾಡಿದ್ರೆ ಒಂದು ಸಂದೇಶ ಹೋಗ್ಬೇಕಲ್ಲ ಇದು ಒಂದ್ ಒಳ್ಳೆ ಸಂದೇಶ ಹೋಗ್ಬೇಕು ಮಗ ತಪ್ಪದಾರಿಗೆ ಹೋದಾಗ ಅಪ್ಪ ಬುದ್ಧಿ ಹೇಳೋ ತರ ವಿಡಿಯೋ ಮಾಡಿದ್ರೆ ಜನಗಳಿಗೆ ಒಂದ್ ಸಂದೇಶ ಹೋಯ್ತದ ನೀನ್ ವಿಡಿಯೋ ಮಾಡೋದಾದ್ರೂ ವಿಡಿಯೋ ಅಂತ ನನಗೂ ಗೊತ್ತಿರ್ತ ನಿನಗ್ ಸಿಗರೇಟ್ ಕೇಸಕ್ ಹೋದ್ರ ಜನ ಯಾವ ತರ ಟ್ರೀಟ್ ಮಾಡ್ಬೇಕು ಹೇಳು ನನ್ನ ಅತ್ತೆ ಹೆಂಗಿತ್ತು ನನ್ನ ಸಿಗರೇಟ್ ಹಚ್ಚಿ ಸ್ಟೈಲು ನಡಿ ಇರೋ ತರ ಇರಲಿಲ್ಲ ಭವ್ಯಕ್ಕೆ ಹೆಂಗಿತ್ತು ಚೆನ್ನಾಗಿರ್ಲಿಲ್ವಾ ಚೆನ್ನಾಗಿತ್ತು ಅನ್ನೋದು ಹೇಳಕ್ಕಿದ್ದೇನೋ ಅನ್ಕೊಂಡೆ ಶಶಿಕಲಾ ಯು ಗೋ ಬ್ಯಾಕ್ ಸೈಡ್ ಚೆನ್ನಾಗಿತ್ತು ಅಂತ ಲವ್ ಯು ಮಾಮ್ ಥ್ಯಾಂಕ್ ಯು ಗೈಸ್ ಇವಾಗ ಊರಿಗೆ ಇನ್ನು 3 ಅವರ್ 19 ನಿಮಿಷ ಬೇಕು ನಮ್ಮ ಊರಿಗೆ ಹೋಗೋಕ್ಕೆ ಹತ್ತತ್ರ 11 ಗಂಟೆ ಹಂಗೆ ರೀಚ್ ಆಯ್ತೀವಿ ನನ್ನ ಪ್ರಕಾರ 11 ಗಂಟೆಗೆ ನಮ್ಮ ಅಜ್ಜಿ ಊರಿಗೆ ರೀಚ್ ಆಯ್ತೀವಿ 11:30 ಹಂಗೆ ನಮ್ಮ ಮನೆಗೆ ರೀಚ್ ಆಗ್ಬೋದು 11:30 ಅಲ್ಲ 12 ಗಂಟೆ ನಾವು ಆಯ್ತದೆ ನೆನ್ನೆ ಮನಿ ಕಂಡಿದ್ದು ಎಷ್ಟು 1 ಗಂಟೆ ಅಲ್ವಾ ನಾವು ಮನಿ ಕಂಡಿದ್ದು ರೂಮ್ ಮಾಡಿ 1 ಗಂಟೆ ಆಗಿತ್ತು ಇವಾಗಲೂ ಇವತ್ತು 1 ಗಂಟೆ ನಾವು 1 ಗಂಟೆ ಎಲ್ಲ ದೊಡ್ಡ ಮ್ಯಾಟ್ರ್ ಅಲ್ಲ ಬಿಡಿ 1 ಗಂಟೆಗೆ ಮನಿ ಕಂಡ್ರು ನಾಳೆ ಬೆಳಗಿನ ಜಾವ 8 ಗಂಟೆಗೆ ಎದ್ದು ಜಿಮ್ಗೆ ಹೋಯ್ತೀನಿ ನಾನು ನಾಳೆ ಭಾನುವಾರ ರಜಾ ಜಿಮ್ಮೇ ಇಲ್ಲ ಗೊತ್ತಾಯ್ತು ಜಿಮ್ ಇಲ್ಲ ಹೌದು ಏನು ಮಾಡೋಕ್ಕಾಗಲ್ಲ ಸೋಮವಾರದಿಂದ ಐತೆ ನಾಳೆ ರೆಸ್ಟ್ ಮಾಡ್ಬಿಡ್ತೀನಿ ಫುಲ್ ಗೈಸ್ ಹೋಟ್ಲು ಎಲ್ಲೂ ಸಿಗದಂತೆ ಇವಾಗ KR ಪೇಟೆಲ್ ನಿಲ್ಸ್ಕೊಂಡು ಇಲ್ಲಿ ಊಟ ತಿಂತಾವೆ ಗೈಸ್ ಇಲ್ಲೇ ಒಂದು ಫಾಸ್ಟ್ ಫುಡಲ್ಲಿ ಊಟ ತಿನ್ಕೊಂಡು ನಮ್ಮ ಸಿಸ್ಸಿಂಗೆ ಫುಲ್ ಅರ್ಜೆಂಟ್ ಆಗ್ಬಿಟ್ಟೈತಂತೆ ಹುಡುಕಾಡ್ತವ್ನು ಎಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಏನಾಗಿತ್ತಂತೆ ಇಲ್ಲ ಬಾತ್ರೂಮ್ ಹೋದಿಯ ನೀನು ಇನ್ನೂ ಹೋಗಿಲ್ವಾ ಮಧ್ಯ ಎಲ್ಲಾರು ನಿಲ್ಸ್ತೀವಿ ಬಾಟ್ಲ್ ತೊಳ್ಕೊಳ್ಳಿ ಫೈನಲ್ಲಿ 7 ಕಂಡ ಮೇಲೂ ನಮ್ಮೂರೇ ನನಗೆ ಮೇಲೂ ನನಗೆ ಬಂದ ನಮ್ಮವ್ರಿಗೆ ಭವ್ಯಕ ಬಂದ್ಬಿಡ್ತು ಅವ್ರು ಅಂತ ಕೇಳ್ದ ಶಿಷ್ಯ ಇದಳ್ಸೆ ಕಳ್ಸದ್ ನಿಂಗೆ ಟಾರ್ಚರ್ ಆಗ್ಬೇಕು ಅತ್ತೆ ಬಾಯ್ ಅತ್ತೆ ಹೋಗ್ತಾ ಟ್ರಿಪ್ ಹೆಂಗಿತ್ತು ಏನೆಲ್ಲ ಇಷ್ಟೊತ್ತು ಕೇಳಿದಾರ ಸುಮ್ಮನೆ ಅದೇ ಇವತ್ತು ನೋಡಿ ನಾನು ಎಲ್ಲಿಗೆ ಮುಗಿಸ್ತೀನಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ ಜಾಸ್ತಿ ಟೆಟ್ ಟಾಪ್ ಬಾಯ್